ಎಲ್ಲರಿಗೂ ನಮಸ್ಕಾರ. ತಾರಾತಂತ್ರ ಚಾನೆಲ್ಗೆ ಸ್ವಾಗತ. ಇಂದು ನಾವು ನವನಾಗ ಸ್ತೋತ್ರದ ಮಹತ್ವವನ್ನು ತಿಳಿಯೋಣ ಬನ್ನಿ. ಈ ಶ್ಲೋಕವು 9 ನಾಗದೇವತೆಗಳ ನಾಮಗಳನ್ನು ಸಾರುತ್ತದೆ. ಈ ಶ್ಲೋಕವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೋ ಅವರ ಜೀವನದಲ್ಲಿ ಶಾಂತಿ ನೆಮ್ಮದಿ ಸದಾ ಹೊಂದಿರುತ್ತದೆ. ಕಾಳಸರ್ಪದೋಷ, ನಾಗದೋಷ, ರಾಹುಕೇತು ಗ್ರಹಗಳ ಕೆಟ್ಟ ಪ್ರಭಾವಗಳಿಂದ ದೂರವಿರಲು ಇದು ಸೂಕ್ತ ಶ್ಲೋಕವಾಗಿದೆ. ಬನ್ನಿ ನಾವೀಗ ಇದನ್ನು ಹೇಗೆ ಪಠಿಸಬೇಕು, ಯಾವಾಗ ಪಠಿಸಬೇಕು ಮತ್ತು ಇದರಿಂದ ಯಾವ ಲಾಭಗಳು ಸಿಗುತ್ತದೆ ಎಂದು ಫಲಶ್ರುತಿಯಿಂದ ಅನ್ವಯಿಸೋಣ. ಶ್ಲೋಕವು ಹೀಗಿದೆ: ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ. ಫಲಶ್ರುತಿ: ಏತಾನಿ ನವನಾಮಾನಿ ನಾಗಾನಂ ಚ ಮಹಾತ್ಮನಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ಸಂತಾನಂ ಪ್ರಾಪ್ಯತೆ ನೂನಂ ಸಂತಾನಸ್ಯ ಚ ರಕ್ಷಕಃ ಸರ್ವಬಾಧಾ ವಿನಿರ್ಮುಕ್ತ ಸರ್ವರ್ಥ ವಿಜಯೀ ಭವೇತ್ ಸರ್ಪದರ್ಶನ ಕಾಲೇ ವಾ ಪೂಜಾ ಕಾಲೇ ಚ ಯಃ ಪತೇತ್ ತಸ್ಯ ವಿಷಭಯಂ ನಾಸ್ತಿ ಸರ್ವರ್ಥ ವಿಜಯೀ ಭವೇತ್. ಓಂ ನಾಗರಾಜಾಯ ನಮಃ. ಇತಿ ಶ್ರೀ ನವನಾಗ ಸ್ತೋತ್ರಂ ಸಮಾಪ್ತಂ. ನಾವು ಈಗ ಕೇಳಿದಂತೆ ಇದು ನವನಾಗ ಸ್ತೋತ್ರವಾಗಿರುತ್ತದೆ. ನವನಾಗ ಸ್ತೋತ್ರದ ಫಲಶ್ರುತಿ ಹೀಗೆಂದು ಸಾರುತ್ತದೆ: ಯಾರು ಈ ಸ್ತೋತ್ರವನ್ನು ಪ್ರತಿನಿತ್ಯ ಸಾಯಂಕಾಲವಾಗಲಿ ಅಥವಾ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಪಠಿಸುವರು ಅವರಿಗೆ ಅನಂತ ಲಾಭಗಳು ಸಿದ್ಧಿಸುತ್ತದೆ. ಹಾಗೆಯೇ ಸಂತಾನವನ್ನು ಅಪೇಕ್ಷಿಸುವವರು ಹಾಗೂ ತಮ್ಮ ಸಂತಾನವನ್ನು ರಕ್ಷಣೆಗಾಗಿ ಅಪೇಕ್ಷಿಸುವವರು ಈ ಸ್ತೋತ್ರವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಅವರಿಗೆ ಇಂತಹ ಅಪೇಕ್ಷೆಗಳು ಬೇಗ ನೆರವೇರುತ್ತದೆ. ಹಾಗೆಯೇ ಯಾರು ಈ ಮಂತ್ರವನ್ನು ಸರ್ಪದರ್ಶನವಾದ ಕಾಲದಲ್ಲಿ ಅಥವಾ ಪ್ರತಿದಿನ ಪೂಜಾ ಕಾಲದಲ್ಲಿ ಪಠಿಸುವರು ಅವರಿಗೆ ವಿಷ ಭಯದಿಂದ ದೂರವಾಗಿರುತ್ತಾರೆ ಹಾಗೂ ಸರ್ವ ವಿಜಯವು ಅವರಿಗೆ ದೊರಕುತ್ತದೆ. ಹೀಗೆ ನಾವೆಲ್ಲರೂ ನಾಗದೇವತೆಗಳ ಕೃಪೆಗೆ ಪಾತ್ರರಾಗಬಹುದು. ಧನ್ಯವಾದಗಳು. ಹಾಗೆಯೇ ನಮ್ಮ ಚಾನೆಲಿನ ಪ್ರತಿಯೊಂದು ವಿಡಿಯೋಗಳು ಹಾಗೂ ಪ್ರತಿಯೊಂದು ಅಂಶಗಳು ನಿಮಗೆ ಥಟ್ಟನೆ ಬರುವುದಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿರಿ. ಇದರಿಂದ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬಂದು ತಲುಪುವುದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಕಾಮೆಂಟ್ ಹಾಗೂ ಶೇರ್ ಮಾಡಿ ನಮ್ಮ ಚಾನೆಲನ್ನು ಹೀಗೆ ಸಪೋರ್ಟ್ ಮಾಡಿ.